ನಾವು ಈಗಾಗಲೇ ಗುರುಗಳದು ಎಲ್ಲ ನೀವು ಈ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಏನು ನಡೀತಾ ಇದೆ ಅನ್ನೋದು ನೀವೆಲ್ಲ ನೋಡ್ಲಕತ್ತೀರಿ. ಆದರೂ ಸಹಿತ ಇವತ್ತು ಗುರುಗಳಿಗೆ ಪ್ರತ್ಯೇಕವಾದಂಥ ಒಂದು ಮಠ ಕಟ್ಕೊಳ್ಳೋಂಥ ಒಂದು ಅಸ್ತಿತ್ವವನ್ನು ಅಲ್ಲಿ ಇಟ್ಕೊಂಡು ಧಾರವಾಡ ಬೆಳಗಾವಿ ಮಧ್ಯದಲ್ಲಿ ಒಂದು ದೊಡ್ಡ ನಮ್ಮ ಮಕ್ಕಳಿಗೆ, ನಮ್ಮ ಎಲ್ಲ ಸಮುದಾಯ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಚಿಂತನೆ ಮಾಡಕತ್ತೀವಿ. ಇವತ್ತು ಗುರುಗಳು ಇಡೀ ಹುನಗುಂದ ತಾಲೂಕಿನಲ್ಲಿ ಅಡ್ಡಾಡಿ ಭಕ್ತರ ಕಡೆಯಿಂದ ಇವತ್ತು ಹಣ ಸಂಗ್ರಹ ಮಾಡಿ ಇಲ್ಲೊಂದು ಕೂಡಲ ಸಂಗಮದ ಏನೋ ಒಂದು ಪೀಠ ಇದೆ. ಅದನ್ನ ಪೀಠ ಯಾವುದೇ ಒಂದು ಸ್ಥಾವರ ಆಸ್ತಿಗಲ್ಲ, ಅದೊಂದು ಅಸ್ತಿತ್ವ ಇರುವಂಥ ಪ್ರಶ್ನೆ ಇರೋದ್ರಿಂದ ಇಲ್ಲೊಂದು ಅವರು ಇಲ್ಲಿ ಭಕ್ತರೇ ಇವತ್ತು ಹಣ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಏನು ನಾವು ಧಾರವಾಡ ಮತ್ತು ಬೆಳಗಾವಿ ನಡಬರ್ಕೆ ಏನು ಮಾಡ್ಲಕತ್ತೀವಲ್ಲ, ಅಲ್ಲಿ ಎಲ್ಲರೂ ಇಡೀ ರಾಜ್ಯದ ಎಲ್ಲರೂ ಮತ್ತು ನಾವೆಲ್ಲರೂ ಕೂಡಿ ಅಲ್ಲಿ ಏನು ಮಾಡೀವಿ ಅಂದರೆ 1,000 ಮಕ್ಕಳ ಒಂದು ಏನು ಈಗ ಇದಕ್ಕೆ ಬರ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಧಾರವಾಡಕ್ಕೆ ಬೆಳಗಾವಕ್ಕೆ 1,000 ಮಕ್ಕಳದೊಂದು ಹಾಸ್ಟೆಲ್ ಮಾಡಬೇಕು, ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ 50% ಪಂಚಮ ಶಾಲೆಗಳು, ಇನ್ನೂ 50% ಎಲ್ಲ ಸಮುದಾಯದ ಹಿಂದೂ ಸಮಾಜದ ಯಾವುದೇ ಬಡವರಿದ್ದರೂ ಆ ಮಕ್ಕಳಿಗೆ ಒಂದು ಯಾವ ರೀತಿ ನಮ್ಮ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ, ತುಮಕೂರು ಸಿದ್ಧಗಂಗಾ ಮಠ ಮಹಾಸ್ವಾಮಿಗಳೇನು ಅಭೂತಪೂರ್ವ ಇವತ್ತಂತರೂ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಅದ್ಭುತವಾದಂಥ ಸೇವೆ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾರೆ. ಅವರು ಸುಮಾರು 5,000 ಮಕ್ಕಳಿಗೆ ಮತ್ತು ನಮ್ಮ ಹೆಣ್ಮಕ್ಕಳಿಗೆ ಪ್ರತ್ಯೇಕವಾದಂಥ PU ಕಾಲೇಜು, ಈ ರೀತಿ ಒಂದು ಕ್ರಾಂತಿಕಾರಿಯಾದಂಥ ಕೆಲಸ ಇವತ್ತು ಏನು ಸ್ವಾಮೀಜಿಯವರು ಮಾಡ್ತಾಯಿದ್ದಾರೆ. ಅದೇ ಮಾದರಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಈ ಒಂದು ಗುರುಗಳ ನೇತೃತ್ವದಲ್ಲಿ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ. ಮೊನ್ನೆ ನಾವು ಹುಬ್ಬಳ್ಳಿಯಲ್ಲಿ ಸೇರಿ ನಿರ್ಣಯ ಮಾಡಿದ್ದೀವಿ. ಕೂಡಲ ಸಂಗಮದಲ್ಲಿ ಒಂದು ಮಠ ಇರ್ತದೆ, ಧಾರವಾಡ ಬೆಳಗಾವಿ ನಡಬರ್ಕು ಒಂದು ಶಿಕ್ಷಣ ಮತ್ತು ದಾಸೋಹದ ಒಂದು ಮಠ ಮಾಡ್ಬೇಕಂತ ಮಾಡಿದ್ದೀವಿ. ಇದು ಯಾವುದೇ ವ್ಯಕ್ತಿಯ ಭಯಕ್ಕೆ, ಯಾವುದೇ ವ್ಯಕ್ತಿಯ ಒಂದು ಗುಂಡಾಗಿರಿಗೆ ಅಂಜೋ ಪ್ರಶ್ನೆ ನಮ್ಮದಿಲ್ಲ. ಯಾರಿಗೂ ನಾವು ಗುಂಡಾಗಿರಿ ಮಾಡುವುದಿಲ್ಲ, ಯಾರ ಕಡೆಯಿಂದ ಗುಂಡಾಗಿರಿಯನ್ನು ನಾವು ಸಹಿಸೋದಿಲ್ಲ. ನಮಗೆ ಮಾಡ್ಲಿಕ್ಕೆ ಬಂದರೆ ಬಿಡೋದಿಲ್ಲ, ನಾವು ಯಾರ ಮ್ಯಾಗೂ ಗುಂಡಾಗಿರಿ ಮಾಡ್ಲಿಕ್ಕೆ ಹೋಗೋದಿಲ್ಲ.